Okay, students, now I am discussing the fourth head of income that we have, that is income from other sources. Okay, so coming down to income from other sources, this is the last and the subsidiary head of income. ಇದರಲ್ಲಿ ಯಾವಾಗ ನಾವು ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಇನ್ಕಮ್ಮು ಬೇರೆ ಯಾವುದೇ ಹೆಡ್ ಆಫ್ ಇನ್ಕಮಲ್ಲಿ ಚಾರ್ಜ್ ಮಾಡದೇ ಇದ್ದವಾಗ, ಇನ್ಕಮ್ ಎಕ್ಸೆಂಪ್ಟೆಡ್ ಇಲ್ಲದೆ ಇದ್ದವಾಗ ಮಾತ್ರ ನಾವು ಇಲ್ಲಿ ಚಾರ್ಜ್ ಮಾಡ್ತೀವಿ. ಸೊ ಕಮಿಂಗ್ ಡೌನ್ ಟು ದ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ವಿ ಹ್ಯಾವ್ ಬೀನ್ ಗಿವನ್ ಅ ಫಾರ್ಮ್ಯಾಟ್ ಫಾರ್ ಕಂಪ್ಯೂಟೇಷನ್ ಆಫ್ ದ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಓಕೆ, ಸೊ ಇಲ್ಲಿ ಫಸ್ಟು ನಮಗೆ ಕೊಟ್ಟಿದ್ದಾರೆ ಡಿವಿಡೆಂಡ್ಸ್ ಅಂತ. ಡಿವಿಡೆಂಡ್ ಅಂತ ಕೊಟ್ಟವಾಗ ಯಾವುದೇ ಒಂದು ಮೊತ್ತ 10 ಲಕ್ಷಕ್ಕಿಂತ ಎಕ್ಸೀಡ್ ಆದರೆ ಅದನ್ನು ಮಾತ್ರ ಇಲ್ಲಿ ಟ್ಯಾಕ್ಸ್ ಮಾಡಬೇಕಾಗುತ್ತೆ. ಸೊ ಆ್ಯಕ್ಚುಲಿ ಸ್ಪೀಕಿಂಗ್, ದ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ is totally exempted from tax. Only dividend from the foreign companies is taxable. Okay. Interest on securities. ಈ ಒಂದು ಆಸ್ಪೆಕ್ಟನ್ನು I shall take it up little later. Next to bank interest on fixed deposits. ಸೊ ಬ್ಯಾಂಕ್ ಇಂಟ್ರೆಸ್ಟ್ ಮೇಲೆ 10% TDS ಇರುತ್ತೆ. ಸೊ ಯಾವುದೇ ಒಂದು FD ಮೇಲೆ ಇಂಟ್ರೆಸ್ಟ್ ರಿಸೀವ್ ಮಾಡಿದ್ರೆ ಇಟ್ ಇಸ್ ಟ್ಯಾಕ್ಸಿಬಲ್. ಕ್ಯಾಶುವಲ್ ಇನ್ಕಮ್ಸ್. ಕ್ಯಾಶುವಲ್ ಇನ್ಕಮ್ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಲಾಟರಿ, ಇನ್ಕಮ್ ಫ್ರಮ್ ಕ್ರಾಸ್ವರ್ಡ್ ಪಝಲ್ಸ್, TV ಗೇಮ್ ಶೋಸ್ ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಇದನ್ನ ಕ್ಯಾಶುವಲ್ ಇನ್ಕಮ್ ಅಂತ ನಾವು ಏನಕ್ಕೆ ಕರಿತೀವಿ ಅಂತ ಹೇಳಿದ್ರೆ, ನಾವು ದಿನಾಗಲೂ ಲಾಟ್ರಿ ವಿನ್ ಆಗಲಿಕ್ಕಾಗಲ್ಲ, ದಿನಾಗಲೂ ಕ್ರಾಸ್ವರ್ಡ್ ಪಝಲ್ಸಲ್ಲಿ ವಿನ್ ಆಗೋಕ್ಕಾಗಲ್ಲ, TV ಗೇಮ್ ಶೋಸಲ್ಲಿ ಯು ಕಾಂಟ್ ವಿನ್ ಎವ್ರಿ ನೌ ಆ್ಯಂಡ್ ದೆನ್. ಸೊ ಇಟ್ ಈಸ್ exempted from tax and taxable under the head income from other sources, and the rate of TDS is 30%. TDS ಅಮೌಂಟು 30% ಇರುತ್ತೆ. ಓಕೆ, ಸೊ ನೀವು ಅದನ್ನ, ನಾವು ಯಾವಾಗಲೂ ಇನ್ಕಮ್ ಟ್ಯಾಕ್ಸಲ್ಲಿ ನೆಟ್ ವಿನ್ನಿಂಗ್ಸನ್ನು ತೊಗೊಳ್ಳಲ್ಲ. ವಿ ಹ್ಯಾವ್ ಟು ಟೇಕ್ ದ ಗ್ರಾಸ್ ವಿನ್ನಿಂಗ್ಸ್. ಗ್ರಾಸ್ ವಿನ್ನಿಂಗ್ಸ್ ಇಸ್ ಈಕ್ವಲ್ ಟು ನೆಟ್ ವಿನ್ನಿಂಗ್ಸ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ಟ್ಯಾಕ್ಸ್ ರೇಟ್ ಈಸ್ 30. ಓಕೆ, ಸೊ ಈ ರೀತಿ ನಾವು ಕಂಪ್ಯೂಟೇಷನ್ಸನ್ನು ಮಾಡ್ತೀವಿ ಇನ್ ಕೇಸ್ ಆಫ್ ಕ್ಯಾಶುವಲ್ ಇನ್ಕಮ್ಸ್. ಇನ್ಕಮ್ ಫ್ರಮ್ ಫ್ಯಾಮಿಲಿ ಪೆನ್ಷನ್. ಫ್ಯಾಮಿಲಿ ಪೆನ್ಷನಲ್ಲಿ ಏನಾಗುತ್ತೆ, ಯಾವುದೇ ಒಬ್ಬ SSC ಎಂಪ್ಲಾಯರ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದು ಕೆಲಸದಲ್ಲಿ ಇರುವಾಗಲೇ ಸತ್ತು ಹೋದವಾಗ ಅವನ ಡಿಪೆಂಡೆಂಟ್ಸ್ಗೆ. ಓಕೆ, ಸೊ ಡಿಪೆಂಡೆಂಟ್ಸ್ ಆಫ್ ದ ಡಿಸೀಸ್ಡ್ ಎಂಪ್ಲಾಯಿ ವಿಲ್ ರಿಸೀವ್ ಫ್ಯಾಮಿಲಿ ಪೆನ್ಷನ್. ದ ಅಮೌಂಟ್ ದಟ್ ಈಸ್ ಸೊ ರಿಸೀವ್ಡ್ ಈಸ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ದ ಎಕ್ಸೆಂಪ್ಷನ್ ಲಿಮಿಟ್ ಏನಿದೆಯಲ್ಲ, ಎಕ್ಸೆಂಪ್ಷನ್ ಲಿಮಿಟ್ ಬಂದು 1/3 ಆಫ್ ದ ಫ್ಯಾಮಿಲಿ ಪೆನ್ಷನ್ ದಟ್ ದ SSC ರಿಸೀವ್ಸ್, ಅಥವಾ 30%, 33.33%, or the maximum limit is rupees 15,000, whichever is less. So the amount that is received by the SSC is amount received, okay, through family pension is deductible. Okay, so with 1/3 of family pension received or maximum limit rupees 15,000, whichever is less, ಅಮೌಂಟನ್ನು ನಾವು ಇದನ್ನು ಡಿಡಕ್ಟ್ ಮಾಡಿದವಾಗ ಏನು ಬರುತ್ತೋ ದಟ್ ಈಸ್ ಟ್ಯಾಕ್ಸಿಬಲ್. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಟೈಪ್ ಆಫ್ ಇನ್ಕಮ್ ಹಿಯರ್, ಕಾಂಪೋಸಿಟ್ ರೆಂಟ್. ಇನ್ಕಮ್ ಫ್ರಮ್ ಸಬ್ಲೆಟಿಂಗ್. ಓಕೆ, ಸಬ್ಲೆಟ್ ಮಾಡಿದವಾಗ ಈಗ ಒಬ್ಬ ಎಂಪ್ಲಾಯಿ ಯಾವುದೋ ಒಂದು ಮನೆಯಲ್ಲಿ ಬಾಡಿಗೆಗಿದ್ದಾನೆ, ಅವನೇನು ಮಾಡ್ತಾನೆ, ಬಾಡಿಗೆ ಕೊಟ್ಬಿಟ್ಟು ಬಾಡಿಗೆ ಅಮೌಂಟನ್ನು ರಿಸೀವ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ರೆಂಟ್ ಫ್ರಮ್ ಸಬ್ಲೆಟಿಂಗ್. ದಟ್ ಈಸ್ ಡಿಡಕ್ಟಬಲ್ ವಿತ್ ದ ಎಕ್ಸ್ಪೆನ್ಸಸ್ ಫಾರ್ ದ ಸಬ್ಲೆಟ್ ಪೋರ್ಷನ್. ಈ ಉಳಿದಿರೋ ಏನು ಅಮೌಂಟ್ ಇದೆಯಲ್ಲ, ದಿಸ್ ಇಸ್ ಟ್ಯಾಕ್ಸಬಲ್ ಇನ್ಕಮ್. ಸೊ ಕಮಿಂಗ್ ಡೌನ್ ಟು ದ ನೆಕ್ಸ್ಟ್ ಒನ್, ಗಿಫ್ಟ್ಸ್. ಗಿಫ್ಟ್ಸ್ ಫ್ರಮ್ ರೆಂಟಲ್ ಇನ್ಕಮ್ ಫ್ರಮ್ ಮೆಷಿನರಿ, ಪ್ಲಾಂಟ್ ಆರ್ ಫರ್ನಿಚರ್. ಯಾವುದೇ ಒಂದು ಇನ್ಕಮನ್ನು, ಪ್ಲ್ಯಾಂಟನ್ನು ಲೆಟ್ಔಟ್ ಮಾಡಿ ರೆಂಟಲ್ಲಿ ಕೊಟ್ಬಿಟ್ಟು ಬಂದರೆ ಅದನ್ನು ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಓಕೆ, ಆ್ಯಂಡ್ ಎನಿ ಎಕ್ಸ್ಪೆಂಡಿಚರ್ ಇನ್ ಕನೆಕ್ಷನ್ ವಿತ್ ದಿಸ್ ಈಸ್ ಡಿಡಕ್ಟಿಬಲ್. ಗಿಫ್ಟ್ಸ್ ಫ್ರಮ್ ನಾನ್ ರಿಲೇಟಿವ್ಸ್ exceeding rupees 50,000 is taxable. Insurance commission. Insurance commission ಅನ್ನು ರಿಸೀವ್ ಮಾಡೋದು ಡೀಮ್ಡ್ ಇನ್ಕಮ್. ಸೊ ಮೈನಿಂಗ್ ರೆಂಟ್ ಆರ್ ರಾಯಲ್ಟೀಸ್ ಆರ್ ಗ್ರೌಂಡ್ ರೆಂಟ್. ವಿಡ್ರಾಯಲ್ ಫ್ರಮ್ ನ್ಯಾಷನಲ್ ಸೇವಿಂಗ್ ಸ್ಕೀಮ್. ಅಗ್ರಿಕಲ್ಚರ್ ಇನ್ಕಮ್ ಫ್ರಮ್ ಪ್ಲೇಸ್ ಔಟ್ಸೈಡ್ ಇಂಡಿಯಾ, ಇಂಡಿಯಾದಿಂದ ಹೊರಗಡೆ ಇದ್ದರೆ ಡೈರೆಕ್ಟರ್ಸ್ ಫೀಸ್ ಆರ್ ಕಮಿಷನ್. ಸ್ಯಾಲರಿ ಆಫ್ MP, MLA ಆ್ಯಂಡ್ MLC. ಯಾಕಂತ ಹೇಳಿದ್ರೆ ಇವ್ರನ್ನ ನಾವು ಎಂಪ್ಲಾಯರ್ ಮತ್ತು ಎಂಪ್ಲಾಯಿ ರಿಲೇಷನ್ಶಿಪ್ ಇರೋದಿಲ್ಲ, ಗೌರ್ಮೆಂಟು ಮತ್ತು ಇವರು, ದೇ ಆರ್ ದ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ದಟ್ ಈಸ್ ದ ರೀಸನ್ ದಟ್ ಸ್ಯಾಲರಿ ಆಫ್ ಎನ್ MP, MLA ಆ್ಯಂಡ್ MLC is not taxable under the income from salaries, but it is taxable here. Rent from land or ground rent. Examination fees received by a teacher. Rent
remuneration received by writing short stories and articles, honorarium, then other incomes. Okay, so exemption under section 57 ಕೊಡ್ತೀವಿ ನಾವು. ಎಕ್ಸ್ಪೆಂಡಿಚರ್ ಇದು ಯಾವುದೇ ಒಂದು ಇನ್ಕಮ್ ಮೇಲೆ ಎಕ್ಸ್ಪೆಂಡಿಚರ್ನ ಇನ್ಕರ್ ಮಾಡಿದ್ರೆ ದಟ್ ಈಸ್ ಅಲೋವಬಲ್ ಅಂಡರ್ ಸೆಕ್ಷನ್ 57. Now again here we have few incomes which are exempted from tax. ಇದರಲ್ಲಿ ನೀವೆಲ್ಲ ನೆನ್ಪಿಟ್ಕೋಬೇಕು ಅನ್ನೋದೇನಿಲ್ಲ, ಜಸ್ಟ್ ರನ್ ಥ್ರೂ ಮಾಡ್ತೀನಿ. ಪ್ರಾಬ್ಲಮಲ್ಲಿ ಬರುವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಬಾಂಡ್ಸ್ 1980, ನ್ಯಾಷನಲ್ ಪ್ಲಾನ್ ಸರ್ಟಿಫಿಕೇಟ್ಸ್, ನ್ಯಾಷನಲ್ ಪ್ಲಾನ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸ್, 12 years ನ್ಯಾಷನಲ್ ಸೇವಿಂಗ್ಸ್ ಆ್ಯನ್ಯುಟಿ ಸರ್ಟಿಫಿಕೇಟ್ಸ್, ಟ್ರೆಜರಿ ಸೇವಿಂಗ್ಸ್ ಡೆಪಾಸಿಟ್ ಸರ್ಟಿಫಿಕೇಟ್ಸ್, fixed deposit schemes governed by the government savings certificates, FD rules, post office cash certificate, post office national savings certificate, post office savings bank account. Exemption is up to rupees 3,500 in case of individual accounts and rupees 7,000 in case of joint accounts. Post office cumulative time deposit account, then post office public account in post office up to rupees 5,000. FD scheme governed by the post office fixed deposit rules, deposits made by the retirement government employees, special bearer bonds, special deposit schemes, capital investment bonds, relief bonds, NRI bonds, then interest on tax free government securities, interest on gold monetization scheme. So there will not be any TDS for these. Okay, so interest on less government securities, ಇವು ಯಾವುದೇ ಒಂದು ಅಮೌಂಟ್ಗಳಿಗೆ ನಿಮಗೆ TDS ಇರೋದಿಲ್ಲ. ನ್ಯಾಷನಲ್ ಡೆವಲಪ್ಮೆಂಟ್ ಬಾಂಡ್ಸ್, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್, ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ಸ್, ಪೋಸ್ಟ್ ಆಫೀಸ್ ರೆಕರಿಂಗ್ ಡೆಪಾಸಿಟ್ಸ್. ಸೊ ಈ ಒಂದು ಇಷ್ಟು ಇದ್ರ ಮೇಲೆ ನಮಗೆ TDS ಇರಲ್ಲ. ಸೊ ಇಂಪಾರ್ಟೆಂಟ್ ಬೇಯಿಂಗ್ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸು, ಇದು ನಿಮ್ಮ ಪ್ರಾಬ್ಲಮಲ್ಲಿ ಯೂಶಲಾಗಿ ಬರುತ್ತೆ. ಸೊ ಐ ಥಿಂಕ್ ಯು ಕ್ಯಾನ್ ಕೀಪ್ ಇನ್ ಮೆಮರಿ. ಸೊ ಪ್ರಾಬ್ಲಮಲ್ಲಿ ಬರುವಾಗ ಮತ್ತೆ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಈಸ್ ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್. ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿದ್ರೆ, ಒಬ್ಬ SSC ಯಾವುದೋ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾನೆ, ಡಿವಿಡೆಂಡ್ ರಿಸೀವ್ ಮಾಡಬೇಕು ಅಂತ ಟೈಮ್ ಬಂದವಾಗ ಹಿ ವಿಲ್ ಟ್ರಾನ್ಸ್ಫರ್ ದ ಸೆಕ್ಯೂರಿಟೀಸ್ ಟು ಹಿಸ್ ಕ್ಲೋಸ್ ರಿಲೇಟಿವ್ಸ್. ಓಕೆ, ಆಮೇಲೆ ಆಫ್ಟರ್ ದಟ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ರಿಸೀವ್ಸ್ ದ ಡಿವಿಡೆಂಡ್ಸ್, ಹಿ ವಿಲ್ ಅಗೇನ್ ಬೈ ಇಟ್ ಬ್ಯಾಕ್ ಫ್ರಮ್ ಹಿಮ್ ಆರ್ ಟ್ರಾನ್ಸ್ಫರ್ ದ ಟೈಟ್ಲ್ ಇನ್ ದ ಸೆಕ್ಯೂರಿಟೀಸ್. ಆವಾಗ ಅವನು ಟ್ಯಾಕ್ಸನ್ನು ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಸೊ ಸಚ್ ಟ್ರಾನ್ಸಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಬಾಂಡ್ ವಾಷಿಂಗ್ ಟ್ರಾನ್ಸಾಕ್ಷನ್ಸ್ ವಿಚ್ ಆರ್ ಮೇನ್ಲಿ ವಿತ್ ದ ಇಂಟೆಂಟ್ ಟು ಅವಾಯ್ಡ್ ದ ಟ್ಯಾಕ್ಸ್. ಸೊ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 57 ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಯಾವುದೇ ಒಂದು ಇನ್ಕಮನ್ನು ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ಪಡ್ಕೊಳ್ಳೋದಕ್ಕೆ, ಇಫ್ ಎನಿ ಎಕ್ಸ್ಪೆಂಡಿಚರ್ ಈಸ್ ಇನ್ಕರ್ಡ್ ಬೈ ದ SSC, ದಟ್ ಈಸ್ ಡಿಡಕ್ಟಬಲ್ ಅಂಡರ್ ಸೆಕ್ಷನ್ 57. ಸೊ ಇಲ್ಲಿ FD, ಓಕೆ, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ಸ್, ಅದರೊಳಗಡೆ ನಮಗೆ ಇಫ್ ದ ಇಂಟ್ರೆಸ್ಟ್ ಈಸ್ ಎಕ್ಸೀಡಿಂಗ್ 10,000 rupees, ದೆನ್ ಬ್ಯಾಂಕರ್ ಏನು ಮಾಡ್ತಾನೆ, TDSನ್ನು ಡಿಡಕ್ಟ್ ಮಾಡಿ ಕೊಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಟ್ಯಾಕ್ಸ್ ಡಿಡಕ್ಷನ್ ಇಟ್ ಸೋರ್ಸ್. ಸೊ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 10. ವೆನ್ net interest is received, we need to do the grossing up. So gross interest is equal to net interest into 100 divided by 100 minus the tax rate. Casual incomes. Casual incomes are the winnings from lottery, crossword puzzle, TV game shows and so on and so forth. So if the amount is exceeding rupees 10,000, then the SSC receives the amount after making the tax reduction at source. So our tax reduction at source ಆದವಾಗ net winnings ನ ರಿಸೀವ್ ಮಾಡಿರ್ತೀವಿ. In such a case we need to gross it up. So gross winnings is equal to net winnings into 100 divided by 100 minus the tax rate. So family pension ರಿಸೀವ್ ಮಾಡಿದವಾಗ SSC ನಾನು ಹೇಳಿದಾಗೆ 1/3 ಆಫ್ ಫ್ಯಾಮಿಲಿ ಪೆನ್ಷನ್ ಆರ್ ಮ್ಯಾಕ್ಸಿಮಮ್ ಲಿಮಿಟ್ rupees 15,000 ವಿಚ್ ಎವರ್ ಇಸ್ ಲೆಸ್. ಕಾಂಪೋಸಿಟ್ ರೆಂಟ್, ಇನ್ಕಮ್ ಫ್ರಮ್ ಸಬ್ಲೆಟಿಂಗ್, ಇಲ್ಲಿ ನೋಡಿ ಫಾರ್ಮ್ಯಾಟ್ ಇಲ್ಲಿ ಹೇಳಿದ್ದಾರೆ. ಸೊ ರೆಂಟ್ ಫ್ರಮ್ ಸಬ್ಲೆಟಿಂಗ್ ಲೆಸ್ ದ ಎಕ್ಸ್ಪೆಂಡಿಚರ್ ಆನ್ ಸಬ್ಲೆಟ್ ಪೋರ್ಷನ್. ಸೊ ರೆಂಟಲ್ ಇನ್ಕಮ್ ಫಾರ್ machinery, plant or furniture is taxable here. Any expenditures in connection with earning this rental income is deductible. Net amount is taxable. Gift from non-relatives, if it is exceeding rupees 50,000, it is fully taxable. So 50,000ಕ್ಕೆ ಮೇಲ್ಪಟ್ಟು ನಾನ್ ರಿಲೇಟಿವ್ ಇಂದ ತಗೊಂಡ್ರೆ ದಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಇನ್ಶೂರೆನ್ಸ್ ಅಮೌಂಟ್ಗೆ ನಮಗೆ ಇನ್ಶೂರೆನ್ಸ್ ಕಮಿಷನ್ಗೂ ಸಹ TDS ಇರುತ್ತೆ. ಸೊ ಗ್ರಾಸ್ ಅಮೌಂಟನ್ನು ರಿಸೀವ್ ಮಾಡಿದ್ರೆ
ಅಲ್ಲ ನೆಟ್ ಅಮೌಂಟನ್ನು ರಿಸೀವ್ ಮಾಡಿದಾಗ ಯಾವಾಗ 20,000ಗಿಂತ ಜಾಸ್ತಿ ಇದ್ದವಾಗ he receives after the TDS. So when net amount is given, you have to gross it up. So gross insurance commission is equal to net amount into 100 divided by 100 minus tax rate. So ಇಲ್ಲಿ ಟಿ ಡಿ ಎಸ್ ರೇಟ್ಸನ್ನು ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ ಇಶ್ಯೂಡ್ ಬೈ ಸ್ಟ್ಯಾಚುಟರಿ ಬಾಡೀಸ್ ಆರ್ ಲೋಕಲ್ ಬಾಡೀಸ್ 10%, ಲಿಸ್ಟೆಡ್ ಸೆಕ್ಯೂರಿಟೀಸ್ 10%, ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ 10%, ಬ್ಯಾಂಕ್ ಇಂಟ್ರೆಸ್ಟ್ 10%, casual income 30, and insurance commission 5%. So you need to keep in memory the TDS amount to calculate the problems. So this is about the theory that we study under the income from other sources. So next I shall take up the problems. Thank you.